ಅನುಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚ ಗ್ಯಾರಂಟಿಗಳ ಕುಂದುಕೊರತೆಗಳ ಸಭೆ, ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಗ್ಯಾರಂಟಿ ಸಮಿತಿಯ ಪದಾಧಿಕಾರಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚ ಗ್ಯಾರಂಟಿಗಳ ಕುಂದುಕೊರತೆಯ ಸಭೆಯನ್ನು ಅಧ್ಯಕ್ಷರಾದ ಎಚ್.ಎ. ಬಚ್ಚೇಗೌಡ ಅವರ ನೇತೃತ್ವದಲ್ಲಿ ಸಮಿತಿಯ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಏರ್ಪಡಿಸಲಾಗಿತ್ತು. ಅನ್ನಭಾಗ್ಯ, ಶಕ್ತಿ ಯೋಜನೆ ಹಾಗೂ ಗೃಹಲಕ್ಷ್ಮಿ ಸೇರಿದಂತೆ ಪಂಚ ಗ್ಯಾರಂಟಿಗಳ ಲೋಪದೋಷಗಳ ಬಗ್ಗೆ ಫಲಾನುಭವಿಗಳು ಅಧಿಕಾರಿಗಳೊಂದಿಗೆ ಸಮಿತಿಯ ಪದಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಇದ್ದ ಅನುಮಾನಗಳ ಸಮಸ್ಯೆಗಳ ಬಗೆಹರಿಸಿಕೊಂಡರು. ವಿವಿಧ ಇಲಾಖೆಯ ಅಧಿಕಾರಿಗಳು, ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಬಚ್ಚೇಗೌಡರವರು ಹಾಗೂ ಸದಸ್ಯರು ಕೂಡ ಸಭೆಯಲ್ಲಿ ಪಂಚ ಗ್ಯಾರಂಟಿಗಳ ಕುಂದುಕೊರತೆಗಳ ಬಗ್ಗೆ ಮಾಹಿತಿಯನ್ನು ನೀಡಿ 90% ಗ್ಯಾರಂಟಿ ಫಲಾನುಭವಿಗಳ ಸಂಖ್ಯೆಯನ್ನು 100% ಮಾಡುವ ನಿಟ್ಟಿನಲ್ಲಿ ಶಾಸಕರ ಸೂಚನೆಯಂತೆ ಮನೆ ಬಾಗಿಲಿಗೆ ಬಂದು ಕುಂದುಕೊರತೆ ಸಭೆ ನಡೆಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿನ ಸಂಪರ್ಕಿಸಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕಾಗಿದೆ ಎಂದರು. ನಿಲ್ಸಲ್ಲ ಸರ್, ಆದಷ್ಟು ನೀವು ಅವ್ರಿಗೆ ಹೇಳ್ಬೇಕು, ಬಸ್ ಅವ್ರಿಗೆ. ಮತ್ತೆ ಕಂಡಕ್ಟರ್ಗಳು ಇವರು ಒಬ್ರಿದಾರ ನಡಿ ಅಂತ ಹೇಳ್ಬಿಡ್ತಾರೆ. ಮತ್ತೆ ಕೆಲವರು ಮಕ್ಳು ಇದ್ರೆ ಇವ್ರಿಗೆ ಫ್ರೀ ಕೊಡ್ಬೇಕಲ್ಲ, ಪೂಜಾರಿ ದೇವ್ರು ಕೊಟ್ಟರು ಕೂಡ ಪೂಜಾರಿ ಕೊಡಲ್ಲ. ಹಂಗ BMTC ಬಸ್ ಅವ್ರು ಅವ್ರು ಮೂವ್ ಮಾಡ್ಕೊಂಡು ಹೋಗ್ತಾರೆ ಸರ್. ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋ ಮಕ್ಳು ಕತ್ತಿ ಸರ್ ಅದು. ಕೆಲವರು ಪ್ರೈವೇಟ್ ಬಸ್ಗಳಾಗ ಹೋಗ್ತಾರೆ. ಈ ಬಸ್ ಅವ್ರದ್ದೇ ವ್ಯಾನ್ ಇರುತ್ತೆ. ಗೌರ್ಮೆಂಟ್ ಸ್ಕೂಲ್ ಮಕ್ಳೆಲ್ಲ ಬಸ್ಗೆ ನಂಬಿ ಹೋಗೋದು. ಅದಕ್ಕೋಸ್ಕರ ಸ್ವಲ್ಪ ನೀವು ಅದನ್ನ ನೋಡಿ ಆದಷ್ಟು ಬೇಗ ನಮ್ಗೆ ಸಾಲ್ವ್ ಮಾಡ್ಬೇಕು. ಯಾಕಂದ್ರೆ ತಾಯಿ ಅಂದ್ರೆ ಕೇಳ್ಕೊಂಡ್ರೆ ಅವ್ರು ಕೂಲಿ ಕೆಲ್ಸಕ್ಕೆ ಹೋಗಿರ್ತಾರೆ. ನಮ್ಮ ಹತ್ರನೇ ಬಂದು ಖುದ್ದಾಗಿ ಮಕ್ಳು ಹೇಳಿದ್ದಾರೆ ಸರ್, ನಾವು ಕಣ್ಣಾರ ನೋಡಿದೀವಿ. ಮತ್ತೆ ಕಂಡಕ್ಟರ್ ನಾವು ನೋಡಿದಂಗೆ ಇವ್ರ ಪುಕ್ಷೇಟೆ ಬರ್ತೈತಿ. ಯಾವ್ದಾಗ ಅದು ಶಕ್ತಿ ಯೋಜನೆ ಹೆಬ್ಬಾಳ್ಕರ್ ಅವ್ರು ಕೊಟ್ಟರು ಕೂಡ ಅದೇ ದೇವ್ರು ಕೊಟ್ಟರು ಕೂಡ ಪೂಜಾರಿ ಕೊಡಲ್ಲ ಅಂತ ಇವರು ತುಂಬಾ ಅವ್ರದೇ ಆರ್ಭಟ ಆಗಿದೆ ಸರ್. ಅದಕ್ಕೋಸ್ಕರ ನೀವು ನೋಡ್ಕೋಬೇಕಂತ ಹೇಳ್ತಾ ಇದೀನಿ ಸರ್. ಯಾವ ಡಿಪೋಗೆ ಸಂಬಂಧಪಟ್ಟಿದೆ ಇಲ್ಲ ಡಿಪೋ ಮ್ಯಾನೇಜರ್ ಸಿಗುತ್ತೆ, ಇಲ್ಲ ನಮ್ಮನ್ನ ಕೇಳಿದ್ರೆ ಹೇಳ್ತೀವಿ. ಸಾಮಾನ್ಯವಾಗಿ 7760 ನಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. 991424 ಡಿಪೋ ಮ್ಯಾನೇಜರ್ ನಂಬರ್. ಹಾಗಾಗಿ ಲಾಸ್ಟ್ ಡಿಪೋ ನಂಬರ್ ಏನಿದೆ 32 ಇದ್ರೆ 32ನೇ ಡಿಪೋ, 21 ಇದ್ರೆ 21ನೇ ಡಿಪೋ, ಈ ತರ ಇದೆ ಸಾಕಷ್ಟು. ಅದ್ರ ಬೇಗ ನಾನು ಕೇಳಿದ್ರೆ ಮಾಹಿತಿ ನಾನು ಕೊಡ್ತೀನಿ. ದಯವಿಟ್ಟು ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಹಾಗೆ ಗೃಹ ಈ ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆ ಇದೆ. ಹಾಗೆ ಗೃಹ ಲಕ್ಷ್ಮಿ ಯೋಜನೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೋಬೇಕಂತ ಮನೆ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ, ಈ ಅನ್ನಭಾಗ್ಯ ಯೋಜನೆಯನ್ನ ಆಹಾರ ಇಲಾಖೆ ನಿರ್ವಹಣೆ ಮಾಡ್ತಾ ಇದೆ. ಈ ಪಂಚಾಯತಿಯಲ್ಲಿ 3 ನ್ಯಾಯಬೆಲೆ ಅಂಗಡಿಗಳಿದ್ದಾವೆ. ಅನುಗೊಂಡಹಳ್ಳಿ, ಮುತ್ಕೂರು ಮತ್ತೆ ಮೇಡಿ ಮಲಸಂದ್ರ. ಅನುಗೊಂಡಹಳ್ಳಿಯಲ್ಲಿ 53 ಅಂತ್ಯೋದಯ ಪಡಿತರ ಚೀಟಿಗಳಿದ್ದಾವೆ. 541 BPL ಪಡಿತರ ಚೀಟಿಗಳಿದ್ದಾವೆ. ಮುತ್ಕೂರು ನ್ಯಾಯಬೆಲೆ ಅಂಗಡಿಯಲ್ಲಿ 65 ಅಂತ್ಯೋದಯ ಪಡಿತರ ಚೀಟಿಗಳಿದ್ದಾವೆ. 650 BPL ಪಡಿತರ ಚೀಟಿಗಳಿದ್ದಾವೆ. ಮೇಡಿ ಮಲಸಂದ್ರದಲ್ಲಿ 116 ಅಂತ್ಯೋದಯ ಪಡಿತರ ಚೀಟಿಗಳಿದ್ದಾವೆ. 561 BPL ಪಡಿತರ ಚೀಟಿಗಳಿದ್ದಾವೆ. ಒಟ್ಟು 1900 ಈ ಪಂಚಾಯತಿಯಲ್ಲಿ 1986 ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆ ತಲುಪ್ತಾ ಇದೆ. ಈ ಪಂಚಾಯತಿಗೆ ಒಟ್ಟು 3 ನ್ಯಾಯಬೆಲೆ ಅಂಗಡಿಗಳಿಂದ ಪ್ರತಿ ತಿಂಗಳು 715 ಕ್ವಿಂಟಾಲ್ ಆಹಾರ ಧಾನ್ಯಗಳನ್ನ ಸರ್ಕಾರದಿಂದ ಸರಬರಾಜು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಹೇಳಿ. ಮತ್ತೆ ಈಗ ಹೊಸ ಪಡಿತರ ಚೀಟಿಗಳಿಗೆ ಯಾರು ಅರ್ಜಿ ಹಾಕಿದ್ದೀರಿ, ಅರ್ಜಿ ಹಾಕಿ ಕಾಯ್ತಾ ಇದ್ದೀರಾ, ಅದಕ್ಕೆ ಅವ್ರಿಗೆಲ್ಲ ಈಗ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಹೊಸ ಪಡಿತರ ಚೀಟಿಗಳನ್ನ ಕೊಡಕ್ಕೆ ಸರ್ಕಾರ ಆದೇಶ ಮಾಡಿದೆ, ಕೊಡ್ತೀವಿ. ಮತ್ತೆ ಅದು ಇನ್ನೊಂದು, ಅದು ಯಾರಾದರೂ ಅಪ್ಲೈ ಮಾಡಿದ್ರೆ ನೀವು ಸೇಬರ್ಗೆ ಹೋಗ್ಬೇಡ್ರಿ, ಕಾರ್ಡ್ಗಳನ್ನ ಪ್ರಿಂಟ್ ಹಾಕಿ ನಾವೇ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ನೀವೆಲ್ಲೂ ಸುಮ್ಮನೆ ಅಲ್ಲಿ ಹೋಗಿ ಹಣ ಕಳ್ಕೋಬೇಡಿ. ನನ್ನ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರದ ಆದೇಶದ ಮೇರೆಗೆ ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಹೊಸಕೋಟೆ ತಾಲೂಕಿನಾದ್ಯಂತ 28 ಪಂಚಾಯಿತಿಗಳಲ್ಲಿ ಫಲಾನುಭವಿಗಳ ಬಳಿ ಹೋಗಿ ಅವರಿಗೆ ಏನು ನ್ಯೂನ್ಯತೆಗಳಿವೆ ಇವನ್ನ ನಾವು ಸಮರ್ಪಕವಾಗಿ ತಲುಪಿಸಲಿಕ್ಕೆ ಅನ್ನೋ ಕಾರಣದಿಂದ ಇವತ್ತು ಈ ನಮ್ಮ ಅನುಗೊಂಡಹಳ್ಳಿ ಪಂಚಾಯಿತಿಯಲ್ಲಿ
ಇವತ್ತು ನಮ್ಮ ರಾಜ್ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಹಾಗೆ ಪಂಚಾಯಿತಿಯ ಸದಸ್ಯರ ಒಂದು ಸಹಕಾರದೊಂದಿಗೆ ಹಾಗೂ ನಿಮ್ಮ ಫಲಾನುಭವಿಗಳ ಒಂದು ಸಹಕಾರದಿಂದ ಇವತ್ತು ಒಂದು ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ಈ ಪಂಚಾಯತ್ ಗ್ಯಾರಂಟಿಗಳು ಬಂದು ತುಂಬಾ ಜನ ಅನುಕೂಲ ಆಗಿದೆ. ಈ ಸರ್ಕಾರ ಏನಪ್ಪಾ ಮಹಿಳೆಯರನ್ನು ಸದೃಢಗೊಳಿಸಬೇಕು, ಇವ್ರಿಗೆ ಶಕ್ತಿ ಕೊಡಬೇಕು ಅಂತ ಈ ಸರ್ಕಾರ ಈ ಯೋಜನೆಗಳು ತಂದಿದೆ. ಅದರಲ್ಲಿ ಮೀಸಲಾತಿಗಳು ಬೇರೆ 50% ಕೂಡ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ಏನು ನಮ್ಮ ಸರ್ಕಾರ ಬಂದ್ರೆ ಹೆಣ್ಮಕ್ಳಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ 10 kg ಅಕ್ಕಿ ಕೊಡೋದಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವತ್ತು 2,000 ರೂಪಾಯಿ ಕೊಡುವಂಥದ್ದು ಇರ್ಬೋದು, ಗೃಹ ಜ್ಯೋತಿಯಲ್ಲಿ ಕರೆಂಟ್ ಫ್ರೀ ಆಗಿ ಕೊಡೋದಿರ್ಬೋದು, ಹಾಗೆ ಶಕ್ತಿ ಯೋಜನೆಯಲ್ಲಿ ಬಸ್ ಫ್ರೀ ಆಗಿ ಓಡಾಡೋದಿರ್ಬೋದು, ಹಾಗೆ ವಿದ್ಯಾವಂತರಿಗೆ ಡಿಗ್ರಿ ಮತ್ತು ಡಿಪ್ಲೊಮಾ ಮಾಡಿರೋರಿಗೆ 3,000 ರೂಪಾಯಿ ಒಂದು ನಿರುದ್ಯೋಗ ಭತ್ಯೆ ಕೊಡೋದಂಥದ್ದು ಇವೆಲ್ಲ ಕಾರ್ಯಕ್ರಮ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅದೇ ರೀತಿ ನಮ್ಮ ಸರ್ಕಾರ ಬಂದ ಒಂದೇ ತಿಂಗಳಲ್ಲಿ ಇದನ್ನ ಜಾರಿಗೊಳಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ್ರು. ಇದನ್ನ ಫಲಾನುಭವಿಗಳು ಪ್ರಯೋಜನ ಪಟ್ಕೊಂತ ಇದ್ರು. ಈಗ ಯೋಜನೆಗಳಿವೆ ಜನಕ್ಕೆ ಸಮರ್ಪಕವಾಗಿ ತಲುಪ್ತಾ ಇದೆ ಅನ್ನೋ ಉದ್ದೇಶದಿಂದ ನಮ್ಮ ತಾಲೂಕು ಸಮಿತಿ ಒಂದ್ ಮಾಡಿದ್ರು, ಜಿಲ್ಲಾ ಸಮಿತಿ ಒಂದ್ ಮಾಡಿದ್ರು, ರಾಜ್ಯ ಸಮಿತಿ ಮಾಡಿದ್ರು. ಅದೇ ರೀತಿ ನಮ್ಮ ತಾಲೂಕ್ ಸಮಿತಿಯಿಂದ ನಾವು ತಾಲೂಕ್ ಪಂಚಾಯತಿ ಇಷ್ಟು ದಿನ ಸಭೆಗಳು ಮಾಡ್ತಾ ಇದ್ವಿ. ಆ ಸಭೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ನಮಗೆ ಒಂದು ಅಂಕಿ ಅಂಶಗಳು ಅಧಿಕಾರಿಗಳು ಕೊಡ್ತಾ ಇದ್ರು. ಆಗ ಏನಪ್ಪಾ ಆಯ್ತು, 91, 92, 93 ಈ ತರ ಪರ್ಸೆಂಟೇಜ್ ಇತ್ತು ನಾವು ಸಭೆಗಳು ಮಾಡ್ತಾ ಇದ್ದಾಗ. ಆಗ ಪ್ರಗತಿ ಪರಿಶೀಲನಾ ಸಭೆ ಅಂತ ಹೇಳಿ ಒಂದು ನಮ್ಮ ನಾಯಕರಾದ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಆ 91, 92, 93 ಯಾಕೆ ಪೂರ್ತಿ ನೀವು ಮಾಡಬಾರ್ದು ಅನ್ನೋದೊಂದು ನಮಗೆ ಮನದಟ್ಟು ಮಾಡಿಕೊಟ್ಟಾಗ ಇದನ್ನ ಸಹಕಾರವಾಗಿ ಇದನ್ನ ಸಮರ್ಪಕವಾಗಿ ಜಾರಿಗೊಳಿಸ್ಬೇಕನ್ನೋ ಉದ್ದೇಶದಿಂದ ನಮ್ಮ ಅಧಿಕಾರಿಗಳು ತಿಳಿಸಿದಾಗ ಅಧಿಕಾರಿಗಳು ಭಾರಿ ಕಷ್ಟ ಬಿದ್ದು ಕೆಲಸ ಮಾಡಿ ಭಾಳ ಸಹಕಾರ ಮಾಡಿದ್ದಾರೆ. ಇವತ್ತು ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ 99.97% ರೀಚ್ ಆಗಿದ್ದಾರೆ ಅಂದ್ರೆ ನೀವು ಲೆಕ್ಕ ಹಾಕೊಂಡ್ರಿ. ಇವತ್ತು ಆಲ್ಮೋಸ್ಟ್ 100% ಇನ್ನೆಷ್ಟು 3% 4% ಕಡಿಮೆ ಇದೆ. ಅದೇ ರೀತಿ ಇವತ್ತು ಇವೆಲ್ಲ ಸಮರ್ಪಕ ಅವ್ರ ಅಧಿಕಾರಿಗಳು ನಮ್ಮ ಸಹಕಾರ ಇದೆ. ಆದ್ರಿಂದ ನೀವು ಪ್ರಯೋಜನ ಇವತ್ತು ಬಂದಿರೋದು ಉದ್ದೇಶ ಏನಂದ್ರೆ ಇನ್ನೂ ಏನ್ ಪರ್ಸೆಂಟೇಜ್ 2%, 3% ಏನಿದೆ ಅದನ್ನೇನ ನ್ಯಾಯವಾದ ಅರ್ಹ ಅಭ್ಯರ್ಥಿಗಳೇನ ತಪ್ಪೋಗಿದ್ರೆ ಅವ್ರನ್ನ ಸರಿಪಡಿಸಿ ಅವ್ರು ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ನಿಮ್ ಮನೆ ಬಾಗಿಲು ಬಂದಿರೋದು. ನೀವ್ ಹೇಳದೇ ಇದ್ರೆ ನಮಗೆ ಹೆಂಗ್ ಗೊತ್ತಾಗ್ತದೆ? ಅದಕ್ಕೆ ಹೇಳಿ ನೀವು ಅಲ್ಲಿ ಇಲ್ಲಿ ಬಂದು ಆಫೀಸ್ಗೆ ಮಾತಾಡಕ್ಕಾಗಲ್ಲ, ಹೋಗಲ್ಲ ಅಂತ ನಿಮ್ಮ ಪಂಚಾಯತಿಗೆ ಬಂದು ಇವತ್ತು ಮಾಡ್ತಾ ಇರೋದು. ಸಂಸಾರ ನಡೆಸೋರು ಯಾರು? ಹೆಣ್ಣು. ಅದಕ್ಕೆ ಅವ್ರ ಅಕೌಂಟ್ಗಳಿಗೆ ಇವತ್ತು ಖಾತೆಗಳೇನಿವೆ ಅವ್ರ ಖಾತೆಗಳಿಗೆ ಯಾವುದೇ ಮೀಡಿಯೇಟರ್ ಇಲ್ಲಿರ ನೇರವಾಗಿ ಅವ್ರ ಆ ಖಾತೆಗಳಿಗೆ ಹೋಗಂತಕ್ಕದ್ದು. ಹೋಗೋದ್ರಿಂದ ಏನಾಗಿದೆ, ನಿಮ್ಗೆ ಇವತ್ತು ಮನೆಗೆ ಎಷ್ಟು ಉಳಿತಾ ಇದೆ? ಅಕ್ಕಿ 10 kg ಫ್ರೀ ಆಗಿ ಬರ್ತಾ ಇದೆಯಾ? ಬಸ್ಸುಗಳಲ್ಲಿ ಈಗ ಮಾರ್ಕೆಟ್ಗೆ ಹೋಗೋರು ಇರ್ಬೋದು, ಅಥವಾ ಕೆಲವರು ವ್ಯಾಪಾರಗಳು ಮಾಡ್ತಾರೆ, ಸೊಪ್ಪುಗಳು, ತರಕಾರಿಗಳು, ಹೂವುಗಳು ಇರೋ ಮಾರ್ಕೆಟ್ ಇಂದ ತರಂತದ್ದಿರ್ಬೋದು, ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಹೋಗಂತದ್ದಿರ್ಬೋದು. ಅದು ವ್ಯಾಪಾರ ವೃದ್ಧಿ ಆಗ್ತದೆ. ಇದು ಹಣ ಉಳಿಯೋದ್ರಿಂದ ಬಸ್ ಚಾರ್ಜ್ ಉಳಿದ್ರೆ ಎಷ್ಟೋ ಉಳಿಯಲ್ವ ಅವ್ರಿಗೆ ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ. ಇವೆಲ್ಲ ಇವೆಲ್ಲ ಹಂಚ್ಕೊಬೇಕು. ಕೆಲವರೆಲ್ಲ ನಾರ್ತ್ ಕಡೆ ಹೋದ್ರೆ ಬೋರ್ವೆಲ್ಗಳು ಹಾಕ್ಸ್ಕೊಂಡವ್ರೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸ್ಕೊಂಡವ್ರೆ. ಕೆಲವರು ಸ್ವಂತ ಹೊಲಿಗೆ ಮಿಷನ್ ಯಂತ್ರಗಳು ಇಟ್ಕೊಂಡಿರ್ಬೋದು, ಹಸುಗಳು ತಗೊಂಡಿರ್ಬೋದು, ಕುರಿಗಳು ತಗೊಂಡಿರ್ಬೋದು. ಇವೆಲ್ಲ ಜೀವನ ಮಾಡ್ತಾ ಇದ್ದೀರಮ್ಮ ನೀವು. ಇದರಿಂದ ಸರ್ಕಾರದಿಂದ ಇವತ್ತು ಅನುಕೂಲ ಆಗಿದೆ. ನೀವು ಬರೀ ಗಂಡನ ಮೇಲೆ ಮನೆಗೆ ಹೋದ್ರು, ಇಲ್ಲಿದ್ರೆ ದೇವಸ್ಥಾನಗಳಿಗೆ ಹೋದ್ರು ಇಷ್ಟಕ್ಕೆ ಎಲ್ಲ ಬಸ್ ಸೀಮಿತ ಆಗಿರೋದು. ಎಲ್ಲ ರೀತಿಯಲ್ಲ ಅನುಕೂಲ ಇದೆ. ಅದನ್ನ ಹೇಳ್ಕೋಬೇಕು ನೀವು. ಈ ಬ್ಯಾಂಕ್ಗಳಲ್ಲಿ ಕೆಲವು ಒಂದರಲ್ಲಿ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರಿ, ಅದು ಇನ್ಆಪರೇಟಿವ್ ಆಗಿರ್ತದೆ. ಇನ್ನೊಂದು ಅಕೌಂಟ್ ಹೋಗಿರ್ತೀರಿ, ಏನ್ ಲೋನ್ ಮಾಡ್ಸಕ್ಕೋ ಮತ್ತೊಂದಕ್ಕೋ ಇನ್ನೊಂದಕ್ಕೂ ಹೋಗಿರ್ತೀರಿ. ಆ ಅಕೌಂಟ್ ಚೆಕ್ ಮಾಡಿಸಿ ಕರೆಕ್ಟ್ ಆಗಿ ಅಕೌಂಟ್ KYC ಮಾಡಿಸೋದಿರ್ಬೋದು, ಆಧಾರ್ ಕಾರ್ಡ್ ಫಸ್ಟ್ ಯಾವ ಅಕೌಂಟ್ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ತೀರೋ ಆ ಅಕೌಂಟೇ ಬರೋದು ನಿಮ್ಗೆ. ಅದಕ್ಕೆ ನೋಡ್ಕೊಂಡು ಅಕೌಂಟ್ಗಳು ಸರಿಪಡಿಸ್ಕೊಳ್ರಿ. ಆಗ 2,000 ರೂಪಾಯಿ ಬರ್ತದೆ. ಆ 2,000 ರೂಪಾಯಿ ಯಾಕೆ ನಿಂತು ಹೋಗಿದೆ ಕೆಲವ್ರಿಗೆಲ್ಲ ಅನ್ನೋದು ನಿಮ್ಗೆ ಅಂಗನವಾಡಿ ಟೀಚರ್ಗೆ ಗೈಡೆನ್ಸ್ ಕೊಟ್ಟಿರ್ತಾರೆ ಮೂರ್ತಿ. ಯಾರು ಇದ್ಲಿ ಇದ್ರೆ ಪಾಪ ಅವಿದ್ರು ಅಂತ ಹೇಳ್ತಾರೆ, ಅವ್ನ ಕರೆಸಿ ನೀವು ಅಂಗನವಾಡಿ ಟೀಚರ್ಗಳು ಇವೆಲ್ಲ ತುಂಬಾ ಕೆಲಸ ಮಾಡಬೇಕಾಗ್ತದೆ. ತಿಳಿಸಿ ಪಾಪ ನಮ್ದು ಏನು ಬಡ್ಜೆಟ್ ಅಲ್ಲಿ ಇವತ್ತು ಶಕ್ತಿ ಯೋಜನೆಗೆ 5,300 ಕೋಟಿ, ಗೃಹಲಕ್ಷ್ಮಿ ಯೋಜನೆಗೆ 28,600 ಕೋಟಿ ಏನ್ ಮೀಸಲಿಟ್ಟಿದ್ದಾರೆ, ಅದು ಪ್ರತಿಯೊಬ್ಬ ಕಟ್ಟಕರ
ವ್ಯಕ್ತಿಗೂ ಬಡವರಿಗೂ ತಲುಪಿಸ್ಬೇಕಾದದ್ದು ನಮ್ದು ಕರ್ತವ್ಯ ಇದೆ. ಅದರಿಂದ ಅಂಥವ್ರು ಯಾರನ್ನ ಫಲಾನುಭವಿಗಳಿದ್ರೆ ದಯವಿಟ್ಟು ಅಂಗನವಾಡಿ ಟೀಚರ್ಗಳು ಅವ್ರಿಗೆ ತಿಳಿ ಹೇಳಿ ಅವ್ರನ್ನ ಆಫೀಸ್ ಕಳಿಸೋದಿರ್ಬೋದು. 2,000 ಯಾರು ಬರಲ್ಲ ಅಂದ್ರೆ ಹೊಸಕೋಟೆಯಲ್ಲಿ ನಮ್ಮ ದೊಡ್ಡ ಸೊಸೈಟಿ ಅಂತಾರೆ, TAPCM ಸೊಸೈಟಿ ಅಂತಾರೆ. ಆ ಸೊಸೈಟಿ ಮೇಲೆ ಹೋಗಿ ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಬರ್ಕೊಳ್ರಿ. ಆಮೇಲೆ ಆಹಾರ ಕಾರ್ಡ್, ಇದು ರೇಷನ್ ಕಾರ್ಡ್ಗಳ ಬಗ್ಗೆ ಇಷ್ಟೊತ್ತು ಸವಿಸ್ತವಾಗಿ ನಮ್ಮ ಆಹಾರ ಇಲಾಖೆ ಶಿವಕುಮಾರ್ ಹೇಳಿದ್ದಾರೆ. ಈಗ ಅದನ್ನ ಹೆಂಗ್ ಸರಿಪಡಿಸ್ಕೊಬೋದು ಅವರು ಎಲ್ಲ ಭಾಷಣದಲ್ಲಿ ಹೇಳಕ್ಕಾಗಲ್ಲ. ಏನೋ ಕೆಲವು ಸ್ವಲ್ಪ ಸಮಸ್ಯೆಗಳಿರುತ್ತೆ. ನಿಜವಾದ ಬಡವರು ಇದ್ರೆ ಅಂತ ಕಾರ್ಡ್ಗಳ BPL APL ಆಗಿದ್ರೆ ಅವನೇನ ಒಂದು ದಾರಿ ಹುಡುಕಿ ಪಾಪ ಮಾಡ್ಕೊಡ್ತಾರೆ ಶಿವಕುಮಾರ್. ನೀವು ಹೋಗಲು ಸ್ಪಂದಿಸ್